ನಮಸ್ತೆ ಎಲ್ಲರಿಗೂ. ಈ ವಿಡಿಯೋ ನಾನು ಮಾಡ್ತಾ ಇರೋದು ಶೈಲಜಾ ಅಮರ್ನಾಥ್ ಅವರಿಗೆ. ಸೊ ನಿನ್ನೆ ಮೇಡಮ್ ಒಂದು ವಿಡಿಯೋ ಮಾಡಿದರು, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದರಲ್ಲಿ ಒಂದು ಮಾತು ಉಲ್ಲೇಖ ಮಾಡಿದ್ದಾರೆ ನನ್ನ ಹಿಂದಿನ ವಿಡಿಯೋದು. ಸೊ ಅದರಲ್ಲಿ ನಾನು ಹೇಳಿದೆ ಶೈಲಜಾ ಅವರು ನನ್ನ ಪಾದದ ಧೂಳಿಗೆ ಸಮಾನ ಅಂತ. ಸೊ ಅದರ ಅರ್ಥ ಮೇಡಮ್ಗೆ ಅರ್ಥ ಆಗಿಲ್ಲ. ಅವರು ಅಂದ್ಕೊಂಡ್ರು ನನ್ನ ಪಾದದಲ್ಲಿ KG ಗಟ್ಟಲೆ ಧೂಳಿದೆ ಅಂತ, ಅಂದರೆ ನಾನು ಮಣ್ಣಿನಲ್ಲಿ ಕೆಲಸ ಮಾಡೋದು ಅಂತ. ಕೈ ಕೆಸರಾದರೆ ಬಾಯಿ ಮೊಸರು. ಸೊ ನಾವು ಉಣ್ತಾ ಇರುವ ಅನ್ನನೂ ಕೂಡ ರೈತ ಕೃಷಿ ಮಾಡಿದ್ದು. ಕೈ ಕಾಲು ಎಲ್ಲ ಕೆಸರಿನಲ್ಲಿ ಇದು ಮಾಡಿದರೆ ಮಾತ್ರ ನಮಗೆ ಒಂದು ಭತ್ತ ಬೆಳೆ ಎಲ್ಲ ಬೆಳಲಿಕ್ಕಾಗೋದು. ಅರ್ಥ ಮಾಡ್ಕೋ ಶೈಲಜಾ, ನೀನು ಆಂಧ್ರದಿಂದ ಬಂದವಳೆ ಆಗಿರ್ಬೋದು, ನಿನಗೆ ಕನ್ನಡ ಗೊತ್ತಿಲ್ಲ ಅಂದರೆ ಕನ್ನಡ ಕಲಿಸೋಣ, ವ್ಯವಸ್ಥೆ ಇದೆ ನಮ್ಮಲ್ಲಿ. ಸೊ ಅದರ ಅರ್ಥ ನಿನಗೆ ಯಾವ ಯೋಗ್ಯತೆಯೂ ಇಲ್ಲ ನನ್ನ ಬಗ್ಗೆ ಮಾತನಾಡುವುದು ಅಂತ ಆಯಿತಾ. ಅದಕ್ಕೆ ರೀಸನು ನಾನು ಹೇಳಿದ್ದೀನಿ, ಗೊತ್ತಾಯ್ತಲ್ಲ. ಸೊ ನಾನು ಕಂಪನಿಯಲ್ಲೇ ಕೆಲಸ ಮಾಡ್ತಾಯಿದ್ದೀನಿ, ಬೇಕಾದರೆ ಕೃಷಿ ಭೂಮಿಯಲ್ಲೂ ಕೆಲಸ ಮಾಡ್ತೀನಿ. ಅನಿತನಿಗೆಲ್ಲ ಗೊತ್ತು, ಯಾಕಂದರೆ ನನ್ನ ಹಿರಿಯರು, ನನ್ನ ದೊಡ್ಡಪ್ಪಂದಿರು, ಅವರ ಆ ಊರಿನ ಇದರೆಲ್ಲ ಎಲ್ಲ ಕೃಷಿಕರೇ ಆಗಿದ್ದರು. ನಮಗೆ ಬೇಕಾದಷ್ಟು ಕೃಷಿ ಭೂಮಿ ಊರಲ್ಲಿದೆ ಆಯಿತಾ. ನಾವು ಕೊನೆಗೆ ಹೋಗೋದು ಕೃಷಿಗೇ, ಡೋಂಟ್ ವರಿ. ನಂದು ಇದು ಈ ಟೆಕ್ನಾಲಜಿ IT BT ಎಲ್ಲ ನಮಗೆ ಆಗಲ್ಲ. ನಾನು ಆಲ್ರೆಡಿ ಟೆಕ್ನಿಕಲ್ ಸ್ಟಡಿ ಮಾಡಿದವಳು, MBA ಮಾಡ್ತಾಯಿದ್ದೀನಿ, ನಾನೊಂದು ಕಂಪನಿಯಲ್ಲಿ ದುಡಿತಾ ಇದ್ದೀನಿ. ಅದು ನಿಂಗೆ ಗೊತ್ತಿರೋ ವಿಚಾರ. ಅದನ್ನು ನನಗೆ ಜಗತ್ತಿಗೆಲ್ಲ ಪ್ರೂವ್ ಮಾಡಬೇಕು ಅಂತ ಅಗತ್ಯ ಇಲ್ಲ ಆಯಿತಾ. ಅದೊಂದು ನನ್ನ ಒಂದು ಸೋರ್ಸ್ ಆಫ್ ಇನ್ಕಮ್. ಮತ್ತೊಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಒಂದು ಗಾಡಿನೂ ತೊಗೊಂಡಿದ್ದೀನಿ, ಹೆಮ್ಮೆಯಿಂದಲೇ ಹೇಳ್ತೀನಿ. ಅದು ನನ್ನ ದುಡಿಮೆಯಿಂದ. ನಿಂತರ ಯಾವ ರಾಜಕೀಯ ಪಕ್ಷದಲ್ಲೂ ನಾನಿಲ್ಲ, ಯಾವ DKC ಜೊತೆನೂ ನಾನು ಫೋಟೋ ತೆಗೊಂಡಿಲ್ಲ, ಯಾವ ಮೋದಿ ಜೊತೆನೂ ನಾನು ಫೋಟೋ ತೆಗೊಂಡಿಲ್ಲ, ನಾನು ಸಿದ್ದರಾಮಯ್ಯ ಜೊತೆನೂ ನಿಂತಿಲ್ಲ. ಸೊ ನಾನೇನು ತೊಗೊಂಡಿದ್ದೀನೋ, ನಾನೇನು ಅರ್ನ್ ಮಾಡಿದ್ದೀನೋ ಅದು ನಾನು ಸ್ವಂತ ದುಡಿಮೆ ಮಾಡಿದ್ದು. ನಿಮಗೆ ಅದರಲ್ಲಿ ಅಸೂಯೆ ಬೇಡ. ನೀನು ಸಹ ಮೈ ಮುರಿದು ಕೆಲಸ ಮಾಡು. ಗೀಡ್ಕಾಸ್ಟ್ ಎಲ್ಲ ಬಿಟ್ಟು ಕೈ ಮೈ ದುಡ್ದು ಅಟ್ಲೀಸ್ಟ್ ನಿನ್ನ ಕಪ್ಪು ಕೋಟ್ ಹಾಕ್ಕೊಂಡು ಕೋರ್ಟಿಗೆ ಹೋಗಿ ಒಂದು ಕೇಸು ಗೆದ್ದರೆ ನಿನಗೆ ನಿನ್ನ ಕ್ಲೈಂಟೇ ಕೊಡ್ತಾರೆ ದುಡ್ಡು. ನೀನು DKC ಹಿಂದೆ ಹೋಗಬೇಕಾದ ಅಗತ್ಯ ಇಲ್ಲ. ಪೊಲಿಟಿಕ್ಸ್ ನಿನ್ನ ವೈಯಕ್ತಿಕ, ಅದರ ಬಗ್ಗೆ ನಾನು ಮಾತಾಡಲ್ಲ ಆಯಿತಾ. ಬಟ್ ನನ್ನ ಬಗ್ಗೆ ಮಾತಾಡುವಾಗ ತುಂಬ ಕೇರ್ಫುಲ್ ಆಗಿರು, ಯಾಕಂದರೆ ಎಲ್ಲರ ಜೊತೆ ಆಟ ಆಡಿದಂಗಲ್ಲ, ಅನಿತನ ಜೊತೆ ಆಟ ಆಡೋದು. ಇನ್ನು ಪ್ರಶಾಂತ್ ಮ್ಯಾಟ್ರಿಗೆ ಬರೋಣ. ನಿಮಗೆ ಪ್ರಶಾಂತ್ ಹೇಗೆ ಪರಿಚಯ ಆದ? ಯಾಕಂದರೆ ಪ್ರಶಾಂತ್ ನನಗೂ ಕ್ಲೋಸ್ ಇದ್ದರೆ 2.5 ವರ್ಷ. ನಾವೆಲ್ಲ ಯೂಟ್ಯೂಬ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀವಿ, ಬಟ್ ನಿನ್ನ ಯೂಟ್ಯೂಬ್ ನಮಗೆ ಎಲ್ಲಿಯೂ ಕಾಣಿಸಿಲ್ಲ. ಸೊ ನೀನು ಇತ್ತೀಚೆಗೆ ಬಂದಿದ್ದ, ಬುರುಡೆ ಪ್ರಕರಣ ಬಂದಾಗ ಸೌಜನ್ಯ ಅಂತ ಹಿಡ್ಕೊಂಡ್ಬಂದಿದ್ದು, ಯಾಕಂದ್ರೆ ನಿಮಗೆ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗಲಿ ಅಂತ. ಆಮೇಲೆ ನೀನು ಫಸ್ಟ್ ಗಾಳ ಹಾಕಿದ್ದು ಮಟ್ಟಣ್ಣನ. ಸೆಕೆಂಡ್, ನೀನು ಪ್ರಶಾಂತನೇ ಯಾಕೆ ಗಾಳ ಹಾಕಿದ್ದೆ ಅಂದರೆ ನನ್ನನ್ನು ಟಾರ್ಗೆಟ್ ಮಾಡೋದಕ್ಕೋಸ್ಕರನೇ ನೀನು ಪ್ರಶಾಂತನ ಕರ್ಕೊಂಡು ಬಂದು. ಪ್ರಶಾಂತಾಗಿ ನಿನ್ನ ಕಡೆ ಬಂದ, ಅಲ್ಲ ಅಣ್ಣ ಬಾಂಡಿದ್ದಕ್ಕೆ ಹೆಲ್ಪ್ ಮಾಡಿದ, ಅದು ನನಗೆ ಗೊತ್ತಿಲ್ಲ. ಅಂತೂ ವಿಜಯ ನಾರಾವಿಯ ಡಗರ್ ಅಂತ ಫೇಮಸ್ ಆದ ವಿಜಯ ನಾರಾವಿ ನಿನಗೆ ಕಾಂಟ್ಯಾಕ್ಟಲ್ಲಿದ್ದಾಳೆ ಅಂತ ನಂಗೆ ಗೊತ್ತಾಯಿತು. ನೀನು ಅವಳ ಪರ ಮಾತಾಡುವಾಗ ನೀನು ಅರ್ಥ ಮಾಡ್ಕೊಳ್ಬೇಕು. ಇದು ಯಾರು ಶೈಲಜಾ, ಇದೇ ನಾರಾವಿಯ ಡಗಾರು. ನಾನು ಯಾಕೆ ಅವಳ ಮೇಲೆ, ನಾನು ಯಾವ ಹೆಣ್ಣನ್ನು ಅಷ್ಟು ಇದಾಗಿ ಮಾತಾಡಲ್ಲ, ಬಟ್ ಇವಳನ್ನು ಮಾತ್ರ ನಾನು ಬಿಡಲ್ಲ. ಯಾಕಂದರೆ ಇವಳು ಏನು ಮಾಡಿದಾಳೆ, ನನ್ನದು ಪ್ರಶಾಂತ್ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು, ಆ ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಿದೆ ಈ ವಿಜಯ ನಾರಾವಿ ಮತ್ತು ಅಣ್ಣ ಬಾಂಡ್ ಎಂಬ ಶ್ರೀನಾಥ ಶೆಟ್ಟಿ, ಮುಂಬೈ ಮೂಲದ ಒಬ್ಬ ರೌಡಿ. ಇವರೊಬ್ಬರು ಸೇರಿ ಮಾಡಿದ ಕಿತಾಪತಿ ಗೊತ್ತಾ. ಒಂದು ಬುರುಡೆ ಅಧಿಕಾರಿ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದರು. ವಾಟ್ಸಪ್ ಎಲ್ಲ ಇದು ಫೇಸ್ಬುಕ್ಕಲ್ಲಿ ಒಂದು ID ಕ್ರಿಯೇಟ್ ಮಾಡಿದ್ರು. ಈಗ ID ಕಾಣೆಯಾಗಿದೆ, ಹೆದರಿದ್ದಾರೆ ಅವರು ನನಗೆ. ಅದರಲ್ಲಿ ನನ್ನ ಬಗ್ಗೆ ಬೇಡದ್ದು ಪೋಸ್ಟ್ಗಳೆಲ್ಲ ಹಾಕಿದರು, ನನ್ನ ವಾಯ್ಸನ್ನೆಲ್ಲ ಎಡಿಟ್ ಮಾಡಿ ಹಾಕಿದರು, ನಿನ್ನ ಪರವಾಗಿ ಇದು ಮಾಡಿದರು. ನನ್ನ D ಗ್ಯಾಂಗ್ನವರು ನಿನ್ನನ್ನು ವಿರೋಧಿಸುವಾಗ ಅವರು ನನ್ನನ್ನು ಟಾರ್ಗೆಟ್ ಮಾಡಿದರು. ಇದೆಲ್ಲ ತುಂಬ ಕಥೆ ಆಗಿದೆ. ಅದಕ್ಕೆಲ್ಲ ಕಾನೂನಾತ್ಮಕ ಒಂದು ಇದೆಲ್ಲ ಆಗ್ತಿದೆ. ನಿನ್ನ ಪೊಲೀಸ್ ಸ್ಟೇಷನ್ ವಿಚಾರ ಹೋಗಿದ್ದು, ನಾನು 4 ಗಂಟೆ ಅಲ್ಲಿ ಇದ್ದಿದ್ದು ಅದೇ ವಿಚಾರಕ್ಕೆ. ನಾನು ಯಾವುದು ಆ ಫೇಕ್ IDಗಳ ಬಗ್ಗೆ, ನನ್ನ ಪೋಸ್ಟ್ಗಳ ಬಗ್ಗೆ ಎಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದು, ಗೊತ್ತಾಯ್ತಾ. ಸೊ ನಾನು ಹೇಳಿದ್ದೀನಿ ಮಾರ್ಚ್ 31 ತನಕ ನಾನು ಬ್ಯುಸಿ ಇದ್ದೀನಿ. ಏಪ್ರಿಲಿಂದ ನನ್ನ ಕಾನೂನಾತ್ಮಕ ಹೋರಾಟ ಶುರು. ನಿಮಗೆ ಹಾಕಿಲ್ಲ ಶೈಲಜಾ, ನಿಮಗೆ ಡಿಫಾಮೇಟ್ರಿ ಹಾಕ್ಬೋದಿತ್ತು, ಬಟ್ ನಿಮಗೆ ಬೇಡ ಅಂತು. ನನಗೆ ಅದು ನಾನು ಎಂಜಾಯ್ ಮಾಡ್ತಿದ್ದೆ ನಿನ್ನ ವೀಡಿಯೋವನ್ನೆಲ್ಲ ನೋಡಿ. ಹಂದಿ ಕರಡಿ ಮೇಕಪ್ ಅದೊಂದು ಎಂಟರ್ಟೈನ್ಮೆಂಟ್ ಆಗಿತ್ತು ನಮಗೂ ಸಹ. ನಾನು ಕೆಲವೆಲ್ಲ ನೋಡ್ತಿದ್ದೆ, ನನಗೆ ಕೆಲವೆಲ್ಲ ಓದಿ ಹೇಳ್ತಾಯಿದ್ರು ಹೀಗೆ ಹೇಳಿದಾಳೆ ಅಂತ. ಇರಿ ಬಿಡು, ಪ್ರಶಾಂತ್ ಮ್ಯಾಟ್ರಿಗೆ ಬರೋಣ. ಪ್ರಶಾಂತ್ ನಿನ್ನಲ್ಲಿ ನನ್ನ ಬಗ್ಗೆ ವೈಯಕ್ತಿಕವಾಗಿ ಕಾಲ್ ಮಾಡಿ ಹೇಳುವಷ್ಟು ಕ್ಲೋಸ್ನೆಸ್ ಏನು ನಿಮಗೆ? ಅವನನ್ನು ಯಾಕೆ ಮಾತ್ರ ಪಾಡ್ಕಾಸ್ಟಿಗೆ ಕರೆದಿ? ನನ್ನ ಕೆಲವು ಕ್ವಶ್ಚನ್ ಇದೆಯಲ್ಲ, ವೈ ಯು ಆರ್ ನಾಟ್ ಕಾಲಿಂಗ್ ಪ್ರಸನ್ನ ರವಿ ಅವರನ್ನು ಯಾಕೆ ಕರೆಯಲ್ಲ? ಕುಸುಮಾವತಿ ಅವರನ್ನು ಯಾಕೆ ಕರೆಯಲ್ಲ? ಮೈಶೆಟ್ಟಿ ತಿಮರೋಡಿಯನ್ನು ಯಾಕೆ ಕರೆಯಲ್ಲ? ತಮ್ಮಣ್ಣ ಶೆಟ್ಟಿಯನ್ನು ಯಾಕೆ ಕರೆಯಲ್ಲ? ಬೇಡ, ನನ್ನನ್ನು ಯಾಕೆ ಕರೀಲಿಲ್ಲ ಅಂತ ಹೇಳು. ನಾನು ರೆಡಿ ಇದ್ದೀನಲ್ಲ ಪಾಡ್ಕಾಸ್ಟ್ ಕೊಡೋಕ್ಕೆ. ಇದೇ ನಿನ್ನ ಪ್ರಶಾಂತಿದ್ದು ಚಾನಲಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡಿ 25,000 ವ್ಯೂಸ್ ಬಂದಿದೆ ಒಂದೇ ದಿವಸದಲ್ಲಿ. ಸತ್ಯ ಹೇಳಿದರೆ ಸೈಕೋ ಅಂತಾರೆ, ಅತ್ಯಾಚಾರಿಗಳು ಪ್ರತಿಕ್ಷಣ ಶಿಕ್ಷೆ ಅನುಭವಿಸ್ತಿದ್ದಾರೆ. ತಮ್ಮನೇಲಿ ಕೊಟ್ಟಿದ್ದು ನಾನೇ ಪ್ರಶಾಂತಿಗೆ. ಯಾವುದೇ ಒಂದು ಕ್ವಶ್ಚನ್ ನನಗೆ ಮೊದಲೇ ಕೇಳಿರಲಿಲ್ಲ. ನಾವು ಕೋಡಿ ಬೀಚಲ್ಲಿ ನಾವು ಆ ದಿವಸ ಬಿಸ್ನೆಸ್ ಮೀಟಿಂಗ್ ಇತ್ತು ನಮ್ಮದು. ಆ ಬೀಚ್ ಸೈಡ್ ಹೋಗಿ ನನ್ನ ಇಂಟರ್ವ್ಯೂ ಮಾಡಿದವರು, ಗೊತ್ತಾಯ್ತಾ. ನಾವಿಬ್ಬರೇ, ಡೌಟ್ ಪಡಬೇಡ, ನಾವಿಬ್ಬರೇ ಅಲ್ಲ, ತುಂಬ ಜನ ಇದ್ವಿ. ನನ್ನನ್ನು ಕರ್ಕೊಂಡೋಗಿ ಒಂದು 19 ನಿಮಿಷ ಇಂಟರ್ವ್ಯೂ ಮಾಡಿದ್ದಾರೆ. ಯಾವುದೇ ಕ್ವಶ್ಚನ್ ನನಗೆ ಹೇಳಿಕೊಡಲಿಲ್ಲ. ಆ ಇಂಟರ್ವ್ಯೂ ಅಂತೂ ಟಾಪ್
ಇಂಟರ್ವ್ಯೂ ಆಗಿತ್ತು. ನನಗೆ ತುಂಬ ಜನ ಕಾಲ್ ಮಾಡಿದರು, ತುಂಬ ಅಭಿಮಾನ, ಸೂಪರ್ ಆಗಿದೆ ಅಕ್ಕ ಇಂಟರ್ವ್ಯೂ, ಒಳ್ಳೆ ಉತ್ತರ ಕೊಟ್ಟಿದ್ದೀರಾ ನೀವು ಅಂತ. ಆಗ ನಾನು ಸೌಜನ್ಯ ಪರನೇ ಇದೆ, ಈಗಲೂ ಸೌಜನ್ಯ ಪರನೇ, ಬುರುಡೆ ಗ್ಯಾಂಗ್ ಬಿಟ್ಟಿದ್ದೀನಿ ಅಷ್ಟೇ. ಸೊ ನನ್ನ ಮತ್ತು ಪ್ರಶಾಂತದು ನಡುವೆ ನೀನು ಯಾಕೆ ಬಂದಿ ಅಂತಲೇ ದೊಡ್ಡ ಯಕ್ಷ ಪ್ರಶ್ನೆ, ಆಯಿತಾ. ಅವನನ್ನು ಪಾಡ್ಕಾಸ್ಟಿಗೆ ಕರ್ಕೊಂಡು ಕೂತ್ಕೊಳಿಸುವ ಇದೇನಿತ್ತು, ವಿಷಯ ಸ್ಪಷ್ಟ ಹೇಳಿದ್ದೀನಿ ನಾನು. ಅವನ ಇಮೇಜನ್ನು ನಾನು ಡ್ಯಾಮೇಜ್ ಮಾಡ್ತೀನಿ, ಅವನಿಗೆ ಅವನ ವ್ಯಕ್ತಿತ್ವವನ್ನು ಯಾವುದಾದ್ರೂ ಮೂಲಕದಲ್ಲಿ ಅವನೇ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ ನಂತರ. ಸೊ ಬೇರೆಯವ್ರ ಚಾನಲಲ್ಲಿ ಕೂತ್ಕೊಂಡು ಮಾತಾಡಬೇಕಿತ್ತು. ಅದಕ್ಕೆ ನನ್ನ ಶತ್ರುವಾದ ಶೈಲಜನನ್ನು ಅವನೇ ಅಪ್ರೋಚ್ ಮಾಡಿದಾನ, ಇವಳು ಅಪ್ರೋಚ್ ಮಾಡಿದಾಳ ಅಂತ ನಾನು ಕಂಡು ಹಿಡಿತಾ ಇದ್ದೀನಿ, ಹೇಗೆ ಇವರಿಗೆ ಲಿಂಕ್ ಅಂತ. ರವಿ ನಿಟ್ಟೆಯವರಲ್ಲಿ ಮ್ಯಾಕ್ಸಿಮಮ್ ಬಾಯಿ ಬಿಡಿಸ್ಲಿಕ್ಕೆ ನೋಡಿದೆ. ರವಿ ನಿಟ್ಟೆಯವರ ಪೋಸ್ಟನ್ನು ಇವಳು ಶೇರ್ ಮಾಡಿದ್ದಾಳೆ. ರವಿ ನಿಟ್ಟೆಯವರು ಹೇಳ್ತಾರೆ, ನನ್ನಲ್ಲಿ ಅವರ ನಂಬರ್ ಇಲ್ಲ, ನನಗೆ ಅವಳು ಯಾರು ಅಂತ ಗೊತ್ತಿಲ್ಲ, ಜಸ್ಟ್ ಯೂಟ್ಯೂಬರ್ ಅಷ್ಟೇ ಗೊತ್ತು, ಲೈಕ್ ಮಾಡ್ತೀನಿ ಅಷ್ಟೇ ಬಿಟ್ಟರೆ. ಯಾಕಂದರೆ ಅವರು ಥೈಲ್ಯಾಂಡ್ಗೂ ಹೋದ ವಿಷಯ, ಪ್ರಶಾಂತ್ಗೂ ಅವರಿಗೂ ಕಾಂಟ್ಯಾಕ್ಟ್ ಇದೆ ಅಂದರೆ ಈಗ ಇಲ್ಲ ಅಂತ ಹೇಳ್ತಾರೆ. ಕಂಡು ಹಿಡಿತಾ ಇದ್ದೀನಿ ನಾನು ಯಾವುದಕ್ಕೂ, ಆಯಿತಾ. ಅದು ನನಗೆ ಸಿಕ್ಕೇ ಸಿಗುತ್ತೆ. ಬಟ್ ಇನ್ನಂತೂ ನೀನು 2ನೇ ಎಪಿಸೋಡ್ ಇದೆ ಗೊತ್ತಿಲ್ಲ, ಆ ಎಪಿಸೋಡ್ ನನಗೆ ಇಷ್ಟ ಆಗಿಲ್ಲ. 9 ನಿಮಿಷದಲ್ಲಿ ಏನು ಮಾತಾಡಲಿಕ್ಕಿಲ್ಲ. ಆ ಮನುಷ್ಯನ ಮೇರು ವ್ಯಕ್ತಿತ್ವ, ಪ್ರಶಾಂತ್ ಪೂಜಾರಿದು ಮೇರು ವ್ಯಕ್ತಿತ್ವ, ಅದು ತುಂಬ ಇದೆ ಹೇಳಲಿಕ್ಕೆ. ಅದು ನಾನು ಇನ್ನೊಂದು ಮುಖವಾಡ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಪ್ರಶಾಂತ್ ಇದೆ ಒಂದು ಎಪಿಸೋಡ್ ಮಾಡಲಿಕ್ಕಿದೆ, ಪಾರ್ಟ್ 1 ಮಾಡಿ ಅಲ್ಲಿ ಸ್ಟಾಪ್ ಮಾಡಿದ್ದೀನಿ. ಸೊ ನನ್ನಲ್ಲಿ ಏನು ಮಾತಾಡಿದ್ರಿ, ನನಗೆ ಯಾಕೆ ಅನ್ಯಾಯ ಆಯಿತು, ನಾನು ಯಾಕೆ ಇಷ್ಟು ರೊಚ್ಚಿಗೆದ್ದಿದ್ದೀನಿ ಅವ್ರ ಬಗ್ಗೆ, ಎಲ್ಲ ವಿಷಯವನ್ನು ಹೇಳಲಿಕ್ಕಿದೆ. ಸೊ ಶೈಲಜಾ, ನಾವಿಲ್ಲಿ ಕ್ಲೋಸ್ ಮಾಡೋದಲ್ಲ, ಯುದ್ಧ ಮುಂದುವರಿಲ್ಲ ಅಂತ ನೋಡೋದು ನಾನು. ನಿನ್ನ ಒಂದು ನಂಬರ್ ಸಿಕ್ಕಿದರೆ ಓಕೆ, ಇಲ್ಲಾಂದರೆ ನಿನ್ನ ಆಫೀಸ್ ಅಡ್ರೆಸ್ ಅದು ನಾನು ಕಂಡು ಹಿಡ್ತೀನಿ. ಬಂದರೆ ಮಾತ್ರ ಫೈಟಿಂಗ್ ಆಗುತ್ತೆ. ಮೊನ್ನೆ ಕೋಟಾ ಪೊಲೀಸ್ ಸ್ಟೇಷನಲ್ಲಿ ನಾನು ಪ್ರಶಾಂತ್ ಅವನನ್ನು ಹಿಂದೆ ಓಡಿಸಿದ್ದೆ ನಾನು, ಆಯಿತಾ. ಅವನು ಹೆದರಿ ಓಡಿ ಹೋಗಿದ್ದಾನೆ ಮಗಳನ್ನು ಕರ್ಕೊಂಡು. ಆ ಸಿಚುವೇಶನ್ಗೆ ನೀನು ಬರ್ತೀಯ, ನಾನು ಎದುರುಗಡೆ ಬಂದರೆ ನೀನು ಓಡಿ ಹೋಗ್ತೀಯ. ಸೊ ಬೇಡ ಅನಿಸ್ತದೆ ನನಗೆ. ಒಂದು ಯುದ್ಧವನ್ನು ಕ್ಲೋಸ್ ಮಾಡುವ ಇಲ್ಲಿ, ಇಲ್ಲಾಂದರೆ ಹೀಗೆ ಮುಂದುವರಿತಾ ಇರಲಿ. ನೀನೊಂದು ಇದು ಮಾಡು, ನಾನೊಂದು ವೀಡಿಯೋ ಮಾಡ್ತೀನಿ. ನನಗೆ ಹೆಚ್ಚು ಟೈಮ್ ಇರಲ್ಲ, ನಾನು ಫ್ರೀ ಇದ್ದರೆ ಮಾತ್ರ ಮಾಡ್ತೀನಿ. ಒಂದು 10 ನಿಮಿಷಕ್ಕಿಂತ ಜಾಸ್ತಿ ಮಾಡಲ್ಲ. ಮತ್ತು ನಾನು ಎಡಿಟ್ ಎಲ್ಲ ಮಾಡಲ್ಲ, ಮೇಕಪ್ ಮಾಡಿ ಕೂತ್ಕೊಳ್ಳಲ್ಲ. ಹೀಗೇ ಇರ್ತೀನಿ ನಾನು. ಯಾವ ಡ್ರೆಸ್ ಹಾಕ್ಕೊಳ್ತೀನಿ. ನಿನ್ನೆ ಬೆಳಿಗ್ಗೆ ಏನೋ ಟೀ ಶರ್ಟ್ ಚೆನ್ನಾಗಿದೆ ಅಂತ ಹೇಳಿದ್ವಿ. ಆ್ಯಕ್ಚುಲಿ ಟೀ ಶರ್ಟು ನಾನು ನೈಟ್ ಹೀಗೆ ಹಾಕ್ಕೊಂಡಿದ್ದು. ನಾನು ಹೊರಗಡೆ ಹೋಗೋಕೆ ಟೀ ಶರ್ಟು ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ಕೊಳ್ಳೋಲ್ಲ. ನನ್ನಲ್ಲಿ ಜೀನ್ಸ್ ಪ್ಯಾಂಟಿನಲ್ಲಿ ಸುಮ್ಮನೆ ಒಂದು ಯಾವತ್ತು ಈ ಡ್ರೆಸ್ಸೆಲ್ಲ ಇರ್ತೀನಲ್ಲ ಅಂತ ಒಂದು ಟೀ ಶರ್ಟ್ ಹಾಕ್ಕೊಂಡೆ, ಜಸ್ಟ್ ಫಾರ್ ಚೇಂಜ್. ಅದು ನಿಂಗೆ ಇಷ್ಟ ಆಯಿತು ಅಂತ ಗೊತ್ತಾಯಿತು. ಬಟ್ ನಾನು ಮಾಡರ್ನ್ ಡ್ರೆಸ್ ಮಾಡಲ್ಲ. ಏನಿದ್ರು ನೋಡೋಣ. ನಿಂದು ವೀಡಿಯೋ ಬಂದರೆ ನಾನು ಮಾತಾಡ್ತೀನಿ, ಇಲ್ಲ ನೀನು ಸುಮ್ಮನಾದರೆ ನಾನು ಸುಮ್ಮನಾಗ್ತೀನಿ. ಓಕೆ, ಟೇಕ್ ಕೇರ್. ಸಾಧ್ಯ ಆದರೆ ಒಂದು ಯಾವುದಾದ್ರು ನಿಮಗೆ ಒಳ್ಳೆ ಲಾಯರ್ ಪೋಸ್ಟ್ ಇದೆ ಅಂತ ಹೇಳ್ತೀಯಾ, ನಿನ್ನಲ್ಲಿ ಸರ್ಟಿಫಿಕೇಟ್ ಏನಾದರೂ ಇದ್ದರೆ, ನೀನೇನಾದರೂ ರಿಜಿಸ್ಟರ್ ಆಗಿದ್ದರೆ ಒಂದು 2-3 ಕೇಸ್ ತಗೊಂಡು ಆ ಕೋರ್ಟಿಗೆ ಒಮ್ಮೆ ಹೋಗಿಬಿಡು. ನೀನು ಯೂಟ್ಯೂಬಲ್ಲಿ ನೋಡಿ ಸಾಕಾಗಿದೆ ಮಾರೈತಿ. ಒಂದು 2-4 ಕೇಸು ವಾದ ಮಾಡಿ ಗೆಲ್ಲಿ ಸೋಲ್ಲಿ, ಕ್ಲೈಂಟ್ಸ್ ಏನಾದರೂ ಸ್ವಲ್ಪ ದುಡ್ಡು ಕೊಡ್ತಾರೆ. ಸೊ ಅದನ್ನು ಯೂಸ್ ಮಾಡು. ಮತ್ತು ಡಿ ಕೆ ಶಿ ಅಂತೇಳಿ ನನ್ನನ್ನು ಹೆದರಿಸ್ಬೇಡ. ನಾನು ಯಾರಿಗೂ ಕೇರ್ ಮಾಡೋಳಲ್ಲ. ಡಿ ಕೆ ಶಿ ಅಲ್ಲ, ಮೋದಿ ಬಂದ್ರೂ ನಾನು ಕೇರ್ ಮಾಡಲ್ಲ. ನೀನು ವೀಡಿಯೋ ಮಾಡ್ತಾಯಿರು, ನಾನು ಮಾಡ್ತೀನಿ. ಓಕೆ, ಬಾಯ್.